ತ್ರೈಕ ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಉತ್ಥಾನ ದಿನದ ಮುಂದಿನ 3ನೇ ಆದಿತ್ಯವಾರದ ಆರಾಧನೆಗೆ ಸ್ವಾಗತಿಸ್ತೇನೆ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನನ್ನ ಸಾಷ್ಟಾಂಗವೆರಗಿ ಆರಾಧನೆ ಮಾಡೋಣ. ನಮ್ಮ ಈ ಆರಾಧನೆಯನ್ನು ತ್ರೈಕ ದೇವರ ನಾಮದಲ್ಲಿ ಆರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ನಿನ್ನನ್ನು ಅರಿತಿರುವ ಮನಗಳಿಗೆ ಬೆಳಕು, ನಿನ್ನನ್ನು ಪ್ರೀತಿಸುವ ಆತ್ಮಗಳಿಗೆ ಜೀವವು, ನಿನ್ನನ್ನು ಸೇವಿಸುವ ಚಿತ್ತಗಳಿಗೆ ಬಲವೂ ಆಗಿರುವಾತನೇ, ನಾವು ನಿನ್ನನ್ನು ಅರಿತುಕೊಂಡು ನಿಜವಾಗಿ ಪ್ರೀತಿಸುವಂತೆಯೂ ನಿನ್ನನ್ನು ಪ್ರೀತಿಸಿ ಕೇವಲ ಶ್ರದ್ಧೆಯಿಂದ ಸೇವೆ ಮಾಡಿ ನಿನ್ನ ಸೇವೆಯೇ ನಿಜ ಸ್ವಾತಂತ್ರ್ಯವೆಂದು ಕಂಡುಕೊಳ್ಳುವಂತೆಯೂ ನಮಗೆ ಸಹಾಯ ಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಆರಂಭದ ಸಂಗೀತವಾಗಿ ಸಂಗೀತಗಳಲ್ಲಿ 125ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 125ನೇ ಸಂಗೀತ. ಯೇಸುವಿನ ರಾಜ್ಯವು ಮೇಲು ಮಾಡುವಂಥದ್ದು, ಯುದ್ಧಗಳ ಶಬ್ದವು ಅದರಲ್ಲಿ ಇಲ್ಲವು. ನಾವು ದೇವರನ್ನು ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 123ನೇ ಪುಟ. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿಮ್ಮ ಮನಸ್ಸನ್ನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಏಸು ಇಂತೆಂದನು, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನಲ್ಲಿಯೇ ನಮಗೆ ಮನಃಶಾಂತಿಯೂ ಸಮಾಧಾನವೂ ದೊರಕುತ್ತದೆ. ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡುತ್ತೇವೆ.
ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನಾವು ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳಿಸುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿಕೊಳ್ಳೋಣ. ನಾವು ಒಟ್ಟಾಗಿ ಪಾಪದರಿಕೆಯನ್ನು ಹೇಳಿಕೊಳ್ಳೋಣ. ಪುಟ 127ನೇ ಪುಟ ಆರಾಧನಾ ಕ್ರಮ. ನಾವು ಬಹಳ ತಪ್ಪು ಮಾಡಿ ಮನೋವಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರೇ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯೆ ಇಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲ ಕೆಡಕಿನಿಂದ ನಮ್ಮನ್ನು ಬಿಡಿಸು. ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ನಾವೆಲ್ಲರೂ ಒಟ್ಟಾಗಿ ಆಹಾ ಹಾ ಹಲ್ಲೆಲೂಯಾ ಎಂಬ ಹಾಡನ್ನು ಹಾಡಿಕೊಳ್ಳೋಣ. ದೇವರ ಕೃಪಾವರವನ್ನು ಸ್ವೀಕರಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ಸಮಯದಲ್ಲಿ ಈ ದಿನಕ್ಕೆ ನೇಮಕವಾದ ವೇದ ಭಾಗವು ಓದಲ್ಪಡುವುದು. ಲೂಕನ ಸುವಾರ್ತೆ 24ನೇ ಅಧ್ಯಾಯ ವಚನಗಳು 19ರಿಂದ 30ನೇ ವಚನದವರೆಗೂ. ಲೂಕನ ಸುವಾರ್ತೆ 24ನೇ ಅಧ್ಯಾಯ ವಚನಗಳು 19ರಿಂದ 30ನೇ ವಚನದವರೆಗೂ. ಆತನು ಅವರನ್ನು ಯಾವ ಸಂಗತಿಗಳು ಎಂದು ಕೇಳಿದನು. ಅದಕ್ಕೆ ಅವರು, ನಜರೇತಿನವನಾದ ಯೇಸುವಿನ ಸಂಗತಿಗಳೇ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಆತನನ್ನು ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು 3ನೇ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡಿದರು. ನಮ್ಮ ಸಂಗಡ ಇದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು. ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು. ಆತನು ಅವರಿಗೆ, ಎಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ ಆತನು ಇನ್ನು ಮುಂದಕ್ಕೆ ಹೋಗುವವನಂತೆ ಕಾಣಿಸಿದನು. ಆದರೆ ಅವರು, ನಮ್ಮ ಸಂಗಡ ಇರು, ಸಂಜೆಯಾಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ
ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಗೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು, ಅವರು ಆತನ ಗುರುತನ್ನು ಹಿಡಿದರು ಎಂಬುವಂಥದ್ದೇ. ದೇವರ ವಾಕ್ಯವನ್ನು ಕೇಳುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಇಂಥ ಒಳ್ಳೆಯ ಸಮಯದಳು ಎಂಬುವಂಥ ಹಾಡನ್ನು ಹಾಡಿಕೊಳ್ಳೋಣ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯದ ಪ್ರಸ್ತಾಪವು ಯಾವುದೆಂದರೆ, ಪುನರುತ್ಥಾನನಾದ ಜೀವಂತ ಕ್ರಿಸ್ತನ ಅನ್ಯೋನ್ಯತೆಯು ನಮ್ಮ ಅನುದಿನದ ಬಾಳಿನಲ್ಲಿರುವಂಥದ್ದು. ಪುನರುತ್ಥಾನನಾದ ಜೀವಂತ ಕ್ರಿಸ್ತನ ಅನ್ಯೋನ್ಯತೆಯು ನಮ್ಮ ಅನುದಿನದ ಬಾಳಿನಲ್ಲಿರುವಂಥದ್ದು. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಜೀವಂತನಾಗಿರುವ ಯೇಸು ಕ್ರಿಸ್ತನು ನಮ್ಮ ಸಂಗಡ ಅನುದಿನದ ಬಾಳಿನಲ್ಲಿದ್ದಾನೆ. ಇದಕ್ಕೆ ಆಧಾರವಾದಂಥ ದೇವರ ವಾಕ್ಯದ ಒಂದು ಮಾತು ಯಾವುದೆಂದರೆ, ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಇದನ್ನು ಸ್ವಾಮಿಯು ಮತ್ತಾಯನು ಬರೆದಂಥ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳಿದ್ದಾನೆ. ಪುನರುತ್ಥಾನನಾದ ಕ್ರಿಸ್ತನು ಹೇಳಿದಂಥ ಮಾತು, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಹಾಗಾದರೆ ನಮಗೆ ಒಂದು ಪ್ರಶ್ನೆ ಬರಬಹುದು, ಏನಂತಂದರೆ, ಈ ಕೊರೋನಾ ಅಥವಾ ಕೊರೋನಾ-19 ಈ ಒಂದು ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿಯು ನಮ್ಮ ಸಂಗಡ ಇರುತ್ತಾನ, ನಮ್ಮ ಅನ್ಯೋನ್ಯತೆಯಲ್ಲಿ ಇರುತ್ತಾನ ಎನ್ನುವಂಥದ್ದು. ಅಮೆರಿಕಾದಲ್ಲಿರುವಂಥ ಒಂದು ಆಸ್ಪತ್ರೆಯಲ್ಲಿ ಒಬ್ಬನು ಕೊರೋನಾ-19 ಈ ಒಂದು ವೈರಸ್ಗೆ ಗುರಿಯಾಗಿ ಆತನು ಪ್ರಾಣಾಪಾಯದಲ್ಲಿ ಸಿಕ್ಕಿದ್ದನು. ಅವನು ಇನ್ನು ನಾನು ಈ ಲೋಕದಲ್ಲಿ ಬದುಕುವುದಿಲ್ಲ, ನನಗೆ ಸಾಯುವುದು ಒಂದೇ ಗತಿ ಎಂಬುದಾಗಿ ತಿಳಿದನು. ಆ ಸಮಯದಲ್ಲಿ ಆತನು, ದೇವರೇ ನೀನಿರುವುದಾದರೆ ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು ಎಂಬುದಾಗಿ ಬೇಡಿಕೊಂಡು. ಆದರೆ ಅವನ ಕೊಠಡಿಯಲ್ಲಿ ಯಾರೂ ಬರುವಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ಅಂಥ ಸಮಯದಲ್ಲಿ ಆಸ್ಪತ್ರೆಯನ್ನು ಶುದ್ಧ ಮಾಡುವಂಥ ಆ ಕ್ಲೀನರ್ ಆತನು ಬಂದು ಬಾಗಿಲಲ್ಲಿ ನಿಂತು ಆತನಿಗೆ ಗುಡ್ ಮಾರ್ನಿಂಗ್ ಎಂಬುದಾಗಿ ಹೇಳಿ, ಹೌ ಆರ್ ಯು, ಹೇಗಿದ್ದೀರಿ ಎಂಬುದಾಗಿ ವಿಚಾರಿಸಿದನು. ವಿಚಾರಿಸಿದ ಮೇಲೆ ಆತನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲೋ ಎಂಬುದಾಗಿ ಹೇಳಿದಾಗ ಆತನು ಮಾಡಿರಿ ಎಂಬುದಾಗಿ ಹೇಳಿದನು.
ಆಗ ಆ ಕ್ಲೀನರ್, ಆ ಆಸ್ಪತ್ರೆಯನ್ನು ಶುದ್ಧಪಡಿಸುವಂಥ ಆ ವ್ಯಕ್ತಿ, ಆತನು ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸಿ, ಯೇಸು ಸ್ವಾಮಿಯೇ ಈತನಿಗೆ ಗುಣಮುಖ ಮಾಡು, ಸ್ವಸ್ಥ ಮಾಡು ಎಂಬುದಾಗಿ ಬೇಡಿಕೊಂಡ. ಇದಾದ ಮೇಲೆ 2-3 ದಿನದಲ್ಲಿ ಆ ರೋಗಿಯು ಸ್ವಸ್ಥತೆಯನ್ನು ಅನುಭವಿಸುತ್ತಾ ಬಂದ. ಆ ಸಮಯದಲ್ಲಿ ಆತನು ಮತ್ತೆ ಆತನಲ್ಲಿ ಹಸಿವೆ ಪ್ರಾರಂಭವಾಯಿತು. ಹಸಿವೆ ಪ್ರಾರಂಭವಾದಾಗ ಆತನು, ದೇವರೇ, ನನ್ನನ್ನು ಗುಣಪಡಿಸುತ್ತಾ ಇದ್ದಿ, ಹಾಗೆ ಗುಣಪಡಿಸುತ್ತಾ ಇರುವುದಾದರೆ ನನಗೆ ನಾಳೆಯ ದಿನದಲ್ಲಿ ಒಂದು ಕೋಕ್ ಮತ್ತು ನನಗೆ ಒಂದು ಕೇಕ್ ಮತ್ತು ಚಿಪ್ಸ್ ಇವುಗಳನ್ನು ಕಳಿಸಿಕೊಡು, ಹೇಗಾದರೂ ನನಗೆ ಕಳಿಸಿಕೊಡು, ನಾನು ತಿಂದು ಬಹಳ ದಿನವಾಯಿತು ಎಂಬುದಾಗಿ ಆತನು ಬೇಡಿಕೊಂಡು. ಮಾರನೇ ದಿನದಲ್ಲಿ ಮತ್ತೆ ಈ ಕ್ಲೀನರ್ ಆತನು ಬಂದು ಆತನಿಗೆ ಒಂದು ಪ್ಯಾಕೆಟನ್ನು ಆತನ ಬಾಗಿಲ ಬಳಿಯಲ್ಲಿ ಇಟ್ಟು ಹೊರಟು ಹೋದಾಗ ಆತನು ಬಿಚ್ಚಿ ನೋಡಿದಾಗ ಅದರಲ್ಲಿ ಒಂದು ಬಾಟಲ್ ಕೋಕಾ-ಕೋಲಾ, ಆಮೇಲೆ ಕೇಕ್ ಮತ್ತು ಚಿಪ್ಸ್ ಇವೆಲ್ಲ, ಮತ್ತು ಆತನು ಏನು ಇಷ್ಟಪಟ್ಟಿದ್ದನೋ ಅವೆಲ್ಲವೂ ಅದರಲ್ಲಿ ಆತನು ಕಂಡನು. ಅನಂತರ ಆತನು ಗುಣಮುಖನಾದ. ಪ್ರಿಯರೇ, ಇದನ್ನು ಯಾಕೆ ಹೇಳುತ್ತಾ ಇದ್ದೇನೆ ಎಂಬುದಾಗಿ ನಾವು ನೋಡುವುದಾದರೆ, ಪುನರುತ್ಥಾನನಾದ ಕರ್ತನು ನಮ್ಮ ಅನುದಿನದ ಜೀವಿತದಲ್ಲಿ ನಮ್ಮ ಅನ್ಯೋನ್ಯತೆಗೆ ಆತನು ಬರುತ್ತಾನೆಂಬುದಾಗಿ. ಈ ದಿನದ ವೇದ ಭಾಗದಲ್ಲಿ ನಾವು ನೋಡುವಾಗ, ಯೇಸು ಸ್ವಾಮಿಯ ಒಂದು ಮರಣದ ನಂತರ ಬಹುಶಃ 70 ಶಿಷ್ಯರಲ್ಲಿ ಇಬ್ಬರಾದಂಥ ಕ್ಲೆಯೋಫ್ ಮತ್ತೊಬ್ಬನು, ಅವರು ಯೆರೂಸಲೇಮಿನಿಂದ ಅವರು ಎಮಾವು ಅಲ್ಲಿಗೆ ಅವರು ಭಯದಿಂದ ಪ್ರಯಾಣಿಸುತ್ತಿರುವುದನ್ನು ನಾವು ಇವತ್ತಿನ ಭಾಗದಲ್ಲಿ ನೋಡುತ್ತೇವೆ. ಅವರು ಬಹುಶಃ ಯಹೂದ್ಯರ ನಾಯಕರಿಗೆ ಹೆದರಿ ಆ ದಿನ ಮುಂಜೆ ಯೇಸು ಸ್ವಾಮಿಯ ಸತ್ತಿರುವ ದೇಹಕ್ಕೆ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಹೋದಂಥ ಸ್ತ್ರೀಯರು ಯೇಸು ಸ್ವಾಮಿಯ ದೇಹವನ್ನು ಕಾಣದೆ ಇಬ್ಬರು ಪುರುಷರು ಅಥವಾ ಇಬ್ಬರು ದೂತರು ಅವರಿಗೆ, ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ, ಬದುಕಿರುವವನನ್ನು ಸತ್ತವರಲ್ಲಿ ಹುಡುಕುವುದೇನು, ಆದ್ದರಿಂದ ಶಿಷ್ಯರಿಗೆ ಹೋಗಿ ಆತನು ಎದ್ದಿದ್ದಾನೆ ಎನ್ನುವಂಥ ವಿಷಯವನ್ನು ತಿಳಿಸಿರಿ, ಅವರ ಮುಂದಾಗಿ ನಾನು ಗಲಿಲಾಯ ಊರಿಗೆ ನಾನು ಹೋಗುತ್ತೇನೆ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ಕೇಳುತ್ತೇವೆ. ಆ ಸ್ತ್ರೀಯರು ಬಂದು ಯೇಸು ಸ್ವಾಮಿಯ ದೇಹವನ್ನು ಕಾಣಲಿಲ್ಲ ಎನ್ನುವಂಥ ವಿಷಯವನ್ನು, ಖಾಲಿಯಾದ ಸಮಾಧಿಯ ವಿಷಯವನ್ನು ಕೇಳುವಾಗ ಶಿಷ್ಯರು ಮತ್ತೂ ಹೆದರಿದರು. ಬಹುಶಃ ಈ ಇಬ್ಬರು ಶಿಷ್ಯರು ಆ ದಿನ ಬಹುಶಃ ಮಧ್ಯಾಹ್ನದ ಊಟದ ನಂತರ ಅವರು ಎಮಾಹು ಊರಿಗೆ ಹೋಗುವುದನ್ನು ನೋಡ್ತೇವೆ. ಅವರು ಆ ಎಮಾಹು ಊರು ಸುಮಾರು 7 ಮೈಲಿ ಇರುವುದನ್ನು ನಾವು ಕಾಣ್ತೇವೆ. ಬಹುಶಃ ಅವರು 4-5 ಗಂಟೆಗೆ ಬಿಟ್ಟು ಸುಮಾರು 6:30 ಅಥವಾ 7 ಗಂಟೆಗೆ ಅವರು ಎಮಾಹು ಒಂದು ಊರಿಗೆ ತಲುಪುವ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಅವರು ಪ್ರಯಾಣ ಮಾಡಿದರು. ಆ ಸಮಯದಲ್ಲಿ ಅವರ ಜೊತೆಗೆ ಪ್ರಯಾಣವನ್ನು ಪುನರುತ್ಥಾನ ಹೊಂದಿದ ಸ್ವಾಮಿಯು ಮಾಡುತ್ತಾನೆ. ಅವರು ಇಬ್ಬರೇ ಹೋಗುವಾಗ ಅವರ ಜೊತೆಯಲ್ಲಿ ಆತನು ಪ್ರಯಾಣ ಮಾಡಿ ಸಂಭಾಷಣೆಯನ್ನು ಮಾಡಿ ಅವರು ಮಾತನಾಡುತ್ತಿರುವಂಥ ತನ್ನ ಶ್ರಮೆ ಮತ್ತು ಮರಣ ಮತ್ತು ಈ ದಿನದಲ್ಲಿ ಖಾಲಿಯಾದ ಸಮಾಧಿ ಎಲ್ಲ ವಿಷಯಗಳನ್ನು ಆತನು ಕೇಳಿ ಅವರಿಗೆ ಯೇಸು ಕ್ರಿಸ್ತನು
ಅಥವಾ ಕ್ರಿಸ್ತನು ಆತನು ಶಾಸ್ತ್ರದ ಪ್ರಕಾರವಾಗಿ, ಪ್ರವಾದನೆ ಗ್ರಂಥಗಳ ಪ್ರಕಾರವಾಗಿ, ಕೀರ್ತನೆ ಗ್ರಂಥಗಳ ಪ್ರಕಾರವಾಗಿ ಆತನು ಮರಣವನ್ನು ಹೊಂದಿ ಮಹಿಮೆಯ ಪದವಿಯನ್ನು ಬರುವುದು ಅಗತ್ಯ ಎಂಬುವಂಥ ವಿಷಯವನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಯೇಸು ಆ ಕ್ರಿಸ್ತನು ಆತನು ಶ್ರಮೆ, ಮರಣ, ಮಹಿಮೆಯುಳ್ಳ ಪುನರುತ್ಥಾನವನ್ನು ಹೊಂದುವಾತನಾಗಿದ್ದಾನೆ ಎಂಬುದಾಗಿ ಹಳೆ ಒಡಂಬಡಿಕೆಯ ಶಾಸ್ತ್ರಗಳು ಸ್ಪಷ್ಟವಾಗಿ ತಿಳಿಸುತ್ತವೆ ಎನ್ನುವಂಥ ವಿಷಯವನ್ನು ಅವರಿಗೆ ಆತನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾನೆ. ತಿಳಿಸಿಕೊಟ್ಟು ನಾವು ಮುಂದೆ ನಾನು ಎಲ್ಲ ವಿವರಗಳನ್ನು ನಾನು ಹೇಳುವುದಿಲ್ಲ. ಅವರು ಎಮ್ಮಾವು ಊರಿಗೆ ತಲುಪುವಾಗ ಕತ್ತಲಾಗುತ್ತಾ ಬಂತು. ಆಗ ಆ ಇಬ್ಬರು ಶಿಷ್ಯರು, ನೀನು ಬಂದು ಈ ರಾತ್ರಿ ನಮ್ಮ ಬಳಿಯಲ್ಲಿ ಇಳುಕೋ ಎಂಬುದಾಗಿ ಹೇಳುವಾಗ ಯೇಸು ಅವರ ಬಳಿಗೆ ಹೋಗಿ ಅವರೊಂದಿಗೆ ಊಟವನ್ನು ಮಾಡುವಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುವಾಗ ಅವರ ಕಣ್ಣು ತೆರೆಯಿತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಹೀಗೆ ಪುನರುತ್ಥಾನ ಹೊಂದಿದಂಥ ಕ್ರಿಸ್ತನು ಅವರ ಪ್ರಯಾಣದಲ್ಲಿ ಅವರೊಂದಿಗೆ ಹೋಗಿ ಅವರಿಗೆ ತನ್ನ ದರ್ಶನವನ್ನು ದಯಪಾಲಿಸಿ ಅವರಿಗೆ ತಾನು ಜೀವಂತನಾಗಿದ್ದೇನೆ ಎಂಬುದನ್ನು ಅವರಿಗೆ ಆತನು ತಿಳಿಸಿಕೊಟ್ಟನು. ಪುನರುತ್ಥಾನ ಹೊಂದಿದಂಥ ಸ್ವಾಮಿಯನ್ನು ನೋಡಿದ ಅವರು ಮತ್ತೆ ಯೆರೂಸಲೇಮಿಗೆ ಹೋಗಿ ಶಿಷ್ಯರಿಗೆ ಈ ವಿಷಯವನ್ನು ತಿಳಿಸಿದಾಗ ಆ 11 ಶಿಷ್ಯರಿರುವಾಗ ಪುನರುತ್ಥಾನ ಹೊಂದಿದಂಥ ಸ್ವಾಮಿಯು ಅವರ ಬಳಿಗೆ ಬರುವುದನ್ನು ನಾವು ನೋಡುತ್ತೇವೆ. ಇದೇ ರೀತಿಯ ಒಂದು ಎರಡನೆಯ ಘಟನೆ ಅದು ಗಲಿಲಾಯದ ಸಮುದ್ರದಲ್ಲಿ ಮತ್ತೆ ತಮ್ಮ ಹಿಂದಿನ ಕಸುಬಿಗೆ ಹೋದಂಥ 7 ಶಿಷ್ಯರಿಗೆ ಯೇಸು ಸ್ವಾಮಿಯು ತಾನೇ ಅವರ ಬಳಿಗೆ ಬಂದು ಅವರಿಗೆ ರಾತ್ರಿಯೆಲ್ಲ ಅವರು ಬಲೆಯನ್ನು ಹಾಕಿದರೂ ಏನು ಸಿಕ್ಕಲಿಲ್ಲ. ಆ ಸಮಯದಲ್ಲಿ ಮಕ್ಕಳಿರ ನಿಮಗೆ ಏನು ಸಿಕ್ಕಲಿಲ್ಲವೇ ಎಂಬುದಾಗಿ ಹೇಳಿ ಅವರಿಗೆ ಬೆಳಗಿನ ಉಪಹಾರವನ್ನು ಸಿದ್ಧ ಮಾಡಿ ಅವರೊಂದಿಗೆ ರೊಟ್ಟಿ ಮೀನುಗಳನ್ನು ಆತನು ಹಂಚಿಕೊಂಡು ಊಟ ಮಾಡಿ ಅನಂತರ ಅವರನ್ನು ಆತನು ಪುನಶ್ಚೇತನಗೊಳಿಸುವುದನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ಬಿದ್ದು ಹೋದಂಥ ಅಲ್ಲಗಳೆದಂಥ ಪೇತ್ರನನ್ನು ಯೇಸು ಸ್ವಾಮಿಯು ಆತನು ಪುನಶ್ಚೇತನಗೊಳಿಸಿದನು. ಅವನನ್ನು ಧೈರ್ಯಸ್ಥನನ್ನಾಗಿ ಮಾಡಿದನು ಎಂಬುದಾಗಿ ನೋಡ್ತೇವೆ. ಆತನನ್ನು ನನ್ನ ಸಭೆ ಎಂಬ ಕುರಿ ಮಂದೆಯನ್ನು ಮೇಯಿಸು, ಕಾಯಿ ಎಂಬುದಾಗಿ ಹಿರಿಯ ಕುರುಬನ ಆ ಒಂದು ಸೇವೆಯನ್ನು ಆ ಪೇತ್ರನಿಗೆ ಕೊಡುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಾವು ಇದನ್ನು ಇಲ್ಲಿ ನೋಡುವಾಗ ಪುನರುತ್ಥಾನನಾದ ಕ್ರಿಸ್ತನು ಆತನು ನಮ್ಮ ಅನ್ಯೋನ್ಯತೆಗೆ ಆತನು ಬರುತ್ತಾನೆ. ನಮ್ಮ ಪ್ರಯಾಣ ಇರಬಹುದು, ನಮ್ಮ ದುಃಖದ ಸ್ಥಿತಿ ಇರಬಹುದು, ಅಥವಾ ನಮ್ಮ ನಿರಾಶೆಯ ಸ್ಥಿತಿ ಇರಬಹುದು, ನಮಗೆ ಕಳವಳದ ಸ್ಥಿತಿ ಇರಬಹುದು, ನಮಗೆ ಅಧೈರ್ಯದ ಸ್ಥಿತಿ ಇರಬಹುದು, ನಮ್ಮ ಜೀವನವೇ ನಿರಾಶೆಯಾಗಿರಬಹುದು, ನಮ್ಮ ಜೀವನವೇ ಏನೂ ಇಲ್ಲದ ಖಾಲಿಯಾದ ಸಮಾಧಿಯಂತೆ ನಮ್ಮ ಜೀವನ ಇರಬಹುದು. ಆ ಸಮಯದಲ್ಲಿ ಕ್ರಿಸ್ತನು ನಮ್ಮ ಬಳಿಗೆ ಬರುತ್ತಾನೆ. ಪ್ರಿಯರೇ, ಇವತ್ತು ಅಮೆರಿಕ ದೇಶದಲ್ಲಿ ಸುಮಾರು 13 ಲಕ್ಷ ಜನರು, ಅದಕ್ಕಿಂತಲೂ ಹೆಚ್ಚಿನ ಜನರು ಈ ಒಂದು ಕೊರೋನಾ ವೈರಸ್ಗೆ ತುತ್ತಾಗಿದ್ದಾರೆ, ಇದರ ಇನ್ಫೆಕ್ಷನ್ಗೆ ತುತ್ತಾಗಿದ್ದಾರೆ. ಅಲ್ಲಿರುವ ಅನೇಕ ಆಸ್ಪತ್ರೆಗಳಲ್ಲಿ ಅವರು ಈ ದಿನದಲ್ಲಿ ಅವರು ಸಂಕಟ ಪಡುತ್ತಿದ್ದಾರೆ, ಭಯದಲ್ಲಿ ಇದ್ದಾರೆ. ಸುಮಾರು 63,000 ಜನರು ಮರಣವನ್ನು ಹೊಂದಿದ್ದಾರೆ. ಇಂಥ ರೋಗಿಗಳ ಮಧ್ಯದಲ್ಲಿ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ
ಮಕ್ಕಳು ಅವರ ಸೇವೆಯನ್ನು ಮಾಡುವುದನ್ನು ನಾವು ಕೇಳುತ್ತೇವೆ. ಅವರು ಅಂಥ ರೋಗಿಗಳ ಮಧ್ಯದಲ್ಲಿ ಹೋಗಿ ಅಲ್ಲಿ ವೈದ್ಯಕೀಯ ಸೇವೆಯನ್ನು ಆಸ್ಪತ್ರೆಗಳಲ್ಲಿ ಮಾಡುವುದನ್ನು ನಾವು ನಮ್ಮ ಕಿವಿಯಾರೆ ಕೇಳುವವರಾಗಿದ್ದೇವೆ. ಅಂಥವರ ಬಳಿಗೆ ಹೋಗಿ ಅವರಿಗೆ ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನ ಕರುಣೆಯನ್ನು, ಕ್ರಿಸ್ತನ ಸ್ವಸ್ಥತೆಯನ್ನು, ಕ್ರಿಸ್ತನಿಂದ ಉಂಟಾಗುವಂಥ ನಿರೀಕ್ಷೆಯನ್ನು, ಕ್ರಿಸ್ತನಿಂದ ಉಂಟಾಗುವಂಥ ರಕ್ಷಣೆಯನ್ನು ಅವರಿಗೆ ಕೊಡುವುದನ್ನು ನಾವು ನೋಡ್ತೇವೆ. ಆದ್ದರಿಂದ ಪುನರುತ್ಥಾನನಾದ ಕರ್ತನು ಆ ವೈದ್ಯಕೀಯ ಸೇವೆಯನ್ನು ಮಾಡುವವರ ಹೃದಯದಲ್ಲಿ, ಅವರ ಕೈಗಳಲ್ಲಿ, ಅವರ ಕಣ್ಣುಗಳಲ್ಲಿ, ಅವರ ಕಾಲುಗಳಲ್ಲಿ ನಮ್ಮ ಕರ್ತನು ಇದ್ದು ತನ್ನ ಸೇವೆಯನ್ನು ನಡೆಸಿಕೊಡುತ್ತಾ ಇರುವುದನ್ನು ನಾವು ಕಿವಿಯಾರೆ ಕೇಳುವವರಾಗಿದ್ದೇವೆ. ಪ್ರಿಯರೇ, ಆದ್ದರಿಂದ ಕ್ರೈಸ್ಟ್ ಡೈಡ್ ಫಾರ್ ಅಸ್ ಅಂಡ್ ಹಿ ಲಿವ್ಸ್ ಫಾರ್ ಅಸ್. He died for us, he lives for us. ಆತನು ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಸತ್ತಾತನು ಮಾತ್ರವಲ್ಲ, ನಮಗೋಸ್ಕರ ದಿನನಿತ್ಯದ ಜೀವಿತದಲ್ಲಿ ಜೀವಿಸುವಾತನಾಗಿದ್ದಾನೆ. ಪ್ರಿಯರೇ, ನಾನು ಒಂದು ದಿನ ಒಂದು ಮೈದಾನದಲ್ಲಿ ವಾಕಿಂಗ್ ಮಾಡುವಾಗ ಒಂದು ಹಸು ಅದು 2 ಕಲ್ಲಿನ ಮಧ್ಯದಲ್ಲಿರುವಂಥ ಒಂದು ರಂಧ್ರದಕ್ಕೆ ಕಾಲನ್ನು ಸಿಕ್ಕಿ ಅದು ಬಿದ್ದು ಹೋಗಿ ಅದು ಈಗಲೋ ಆಗಲೋ ಸಾಯುವಂಥ ಸ್ಥಿತಿಯಲ್ಲಿತ್ತು. ಅಂಥ ಸ್ಥಿತಿಯಲ್ಲಿ ಅದರ ಯಜಮಾನನು ಬಂದು ಅದನ್ನು ಎಷ್ಟು ಬಲವಂತ ಮಾಡಿ 4-5 ಜನರು ಎತ್ತುವುದಕ್ಕೂ ನೋಡಿದರೂ ಅದು ಎದ್ದೇಳಲು ಸಾಧ್ಯವಾಗಲಿಲ್ಲ. ನಾನು ಅಂದ್ಕೊಂಡೆ ಈ ಹಸು ಈಗಲೋ ಆಗಲೋ ಸತ್ತು ಹೋಗ್ತದೆ ಎಂಬುದಾಗಿ. ಅಂಥ ಸಮಯದಲ್ಲಿ ಆ ಯಜಮಾನನು ಓಡಿ ಹೋಗಿ ಒಂದು ಬಕೆಟ್ ನೀರನ್ನು ತಂದು ಅದಕ್ಕೆ ಕುಡಿಸಿ ಸ್ವಲ್ಪ ಸಮಯವಾದ ನಂತರ ಅದನ್ನು ತಟ್ಟಿ ಒಂದಿಬ್ಬರು ಸೇರಿ ಎದ್ದೇಳಿಸುವಾಗ ಅದು ತಟ್ಟನೆ ಎದ್ದಿತು. ಎದ್ದು ಅವರ ಸಂಗಡ ನಡೆದುಕೊಂಡು ಮನೆಗೆ ಹೋಯಿತು. ಪ್ರಿಯರೇ, ಈ ಒಂದು ಉದಾಹರಣೆಯು ಪುನರುತ್ಥಾನನಾದ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ನಮಗೆ ನೂತನವಾದ ಚೈತನ್ಯವನ್ನು, ನೂತನವಾದ ಜೀವವನ್ನು, ನೂತನವಾದಂಥ ಬಲವನ್ನು ಕೊಡುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಈ ದಿನದಲ್ಲಿ ಯಮಾವು ಊರಿನಲ್ಲಿ ಆ ಶಿಷ್ಯರಿಗೆ ಯೇಸು ಸ್ವಾಮಿಯು ರೊಟ್ಟಿ ಮುರಿಯುವ ಕಾರ್ಯವನ್ನು ನೋಡ್ತೇವೆ. ಪ್ರಿಯರೇ, ಈ ರೊಟ್ಟಿ ಅದು ಕ್ರಿಸ್ತನ ದೇಹ, ಕ್ರಿಸ್ತನ ಜೀವವುಳ್ಳ ದೇಹ ನಮಗೋಸ್ಕರವಾಗಿ ಮುರಿಯಲ್ಪಟ್ಟಿದೆ, ನಮಗೋಸ್ಕರವಾಗಿ ಯಜ್ಞದ ಬಲಿಯಾಗಿ ಅರ್ಪಿಸಲ್ಪಟ್ಟಿದೆ. ಜೀವದ ರೊಟ್ಟಿಯಾದ ಯೇಸು ಕ್ರಿಸ್ತನ ದೇಹವನ್ನು ತೆಗೆದುಕೊಳ್ಳುವಂಥ ನಮ್ಮಲ್ಲಿ ಆ ಜೀವದ ರೊಟ್ಟಿ ನಮಗೆ ಸದಾಕಾಲವೂ ಬಲವಾಗಿದೆ. ನಮಗೆ ಯಾವ ಸ್ಥಿತಿಯೂ ಬರಬಹುದು, ಈ ಲೋಕದಲ್ಲಿ ಯಾವ ಸ್ಥಿತಿಯೂ ಬರ್ಬೋದು. ಇವತ್ತಿದು ಕೊರೋನಾ ಈ ಒಂದು 19 ಈ ಒಂದು ವೈರಸ್ಸಿನ ಈ ಭಯದಲ್ಲಿ ನಮಗೆ ನಾನಾ ರೀತಿಯ ಭಯ, ನಿರಾಶೆ, ಕಳವಳ ಇವುಗಳು ನಮಗೆ ಇರುವುದು ಸಾಧಾರಣ. ಆದರೆ ಪ್ರಿಯರೇ, ಯೇಸು ಕ್ರಿಸ್ತನು, ಪುನರುತ್ಥಾನನಾದಂಥ ಯೇಸು ಕ್ರಿಸ್ತನ ಜೀವ ನಮ್ಮಲ್ಲಿ ಹರಿಯುವಂಥದ್ದಾಗಿದೆ. ಪುನರುತ್ಥಾನನಾದ ಯೇಸು ಕ್ರಿಸ್ತನ ಆ ದೇಹವೆನ್ನುವಂಥ ರೊಟ್ಟಿ ನಮಗೆ ಬಲವನ್ನು ಕೊಡುವಂಥದ್ದಾಗಿದೆ. ಅಂದರೆ ಯೇಸು ಕ್ರಿಸ್ತನು, ಪುನರುತ್ಥಾನನಾದ ಯೇಸು ಕ್ರಿಸ್ತನು ನಮ್ಮ ಜೀವವು, ನಮ್ಮ ಬಲವೂ ಆಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಆ ಶಿಷ್ಯರು ಭಯಭೀತರಾಗಿ, ನಿರಾಶರಾಗಿ, ಕಳವಳದಿಂದ ಅವರು ಯಹೂದ್ಯ ನಾಯಕರಿಗೆ ಹೆದರಿ ಅವರು ಅಡಗಿಕೊಂಡರು, ಪ್ರಯಾಣ ಮಾಡಿದರು, ಓಡಿ ಹೋದರು. ಆದರೆ ಅಂಥವರಿಗೆ ಪುನರುತ್ಥಾನನಾದ ಕರ್ತನು ಅವರಿಗೆ ಕಾಣಿಸಿಕೊಂಡು ಅವರಿಗೆ ತನ್ನ ಅನ್ಯೋನ್ಯತೆಯನ್ನು ಕೊಟ್ಟು ಅವರನ್ನು ಪುನಶ್ಚೇತನಗೊಳಿಸಿದನು, ಪುನರ್ಜೀವನಗೊಳಿಸಿದನು.
ಆದ್ದರಿಂದ ಯಮಾಹ ಊರಿನಲ್ಲಿ ಪ್ರಯಾಣ ಮಾಡುತ್ತಿದ್ದಂಥ ಇಬ್ಬರು ಶಿಷ್ಯರು ಅವರು ಕ್ರಿಸ್ತನ ಪುನರುತ್ಥಾನದಿಂದ ಪುನಶ್ಚೇತನಗೊಂಡರು. ಮತ್ತು ಗಲಿಲಾಯ ಸಮುದ್ರದಲ್ಲಿ 7 ಮಂದಿ ಶಿಷ್ಯರು ಮತ್ತೆ ತಮ್ಮ ಹಿಂದಿನ ಕಸುಬಿಗೆ ಹೋಗಿ ಅವರು ನಿರಾಶೆಯಿಂದ ಭಯದಿಂದ ಭವಿಷ್ಯವನ್ನು ಕಾಣದೇ ಇರುವಂಥ ಸ್ಥಿತಿಯಲ್ಲಿ ಇರುವಾಗ ಯೇಸು ಕ್ರಿಸ್ತನು ಅಲ್ಲಿಗೆ ಹೋಗಿ, ಮಕ್ಕಳಿರ ನಿಮಗೆ ಏನು ಸಿಕ್ಕಲಿಲ್ಲವೇ ಎಂಬುದಾಗಿ ಹೇಳಿ ಅನಂತರ ಮುಖ್ಯ ನಾಯಕನಾದಂಥ ಪೇತ್ರನಿಗೆ, ನೀನು ಇವರೆಲ್ಲರಿಗಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತೀಯೋ ಎಂಬುದಾಗಿರುವಾಗ ಆಗ ಪೇತ್ರನು, ಹೌದು ಸ್ವಾಮಿ, ನಿನ್ನನ್ನು ಪ್ರೀತಿಸುತ್ತೇನೆ, ಅದನ್ನು ನೀನು ಬಲ್ಲೆ ಎಂಬುದಾಗಿ. ಅನಂತರ ಯೇಸು ಕ್ರಿಸ್ತನು ಅವನನ್ನು ಒಬ್ಬ ಹಿರಿಯ ಕುರುಬನನ್ನಾಗಿ, ಆತನು ತನ್ನ ಪುನರುತ್ಥಾನದ ಸಾಕ್ಷಿಯನ್ನು ಕೊಡುವುದಕ್ಕೆ ಆತನನ್ನು ಪುನಶ್ಚೇತನಗೊಳಿಸಿದನು. ಅವನ ಜೀವನವನ್ನು ಆತನು ಧೈರ್ಯಪಡಿಸಿದನು. ಅವರು ಮುಂದೆ ಪವಿತ್ರಾತ್ಮ ಭರಿತರಾಗಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು, ಯೇಸು ಕ್ರಿಸ್ತನ ಸೇವೆಯನ್ನು, ಆತನೇ ಬರಬೇಕಾದಂಥ ದೇವಕುಮಾರನು, ಆತನೇ ನಿಜವಾದ ಒಡೆಯನು, ಆತನೇ ನಿಜವಾದ ರಕ್ಷಕನು ಎಂಬುದನ್ನು ಅವರು ಇಡೀ ಲೋಕಕ್ಕೆ ಸಾಕ್ಷಿಯನ್ನು ನುಡಿಯುವಂಥ ಸುವಾರ್ತೆಯನ್ನು ಅವರು ಧೈರ್ಯದಿಂದ ಸಾರಿದರು. ಅವರು ಯಹೂದ್ಯ ನಾಯಕರ ಮುಂದೆ ಆತನೇ ದೇವಕುಮಾರನು, ಆತನೇ ಲೋಕದ ಒಡೆಯನು, ಇಡೀ ಲೋಕದ ರಕ್ಷಕನು ಎಂಬುವಂಥ ಆ ಸತ್ಯವನ್ನು, ಆ ಸುವಾರ್ತೆಯನ್ನು ಸಾರಿ ಜಗತ್ತಿಗೆ ಕ್ರಿಸ್ತನ ಸುವಾರ್ತೆಯನ್ನು, ದೇವರ ರಾಜ್ಯವನ್ನು ಪ್ರಬಲಗೊಳಿಸಿದರು. ಅದನ್ನು ಪುನರುತ್ಥಾನನಾದ ಕ್ರಿಸ್ತನು ಅನ್ನು ಶಿಷ್ಯರಿಗೆ ಕಾಣಿಸಿಕೊಂಡದ್ದು ಮಾತ್ರವಲ್ಲ, ಅವರ ಅನ್ಯೋನ್ಯತೆಯನ್ನು ಆತನು ಕೊಟ್ಟದ್ದು ಮಾತ್ರವಲ್ಲ, ಇಂದಿನವರೆಗೂ ಜೀವಂತನಾದ ಕ್ರಿಸ್ತನು ನಮಗೆ ತನ್ನ ಅನ್ಯೋನ್ಯತೆಯನ್ನು ಕೊಡುವಾತನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ಸಮಯದಲ್ಲಿ ನಾನು ಕೊನೆಯದಾಗಿ ಒಂದು ದೇವರ ವಾಕ್ಯವನ್ನು ಓದಿ ನಾನು ಈ ಸಂದೇಶವನ್ನು ಮುಗಿಸುತ್ತೇನೆ. ಅದು ಯಾವುದೆಂದರೆ, ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದೆಲ್ಲ ಕಾಪಾಡಿಕೊಡುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ನೋಡಿರಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಯೇಸು ಸ್ವಾಮಿಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ಕೊಡಲ್ಪಟ್ಟಿದೆ. ಆದ್ದರಿಂದ ಪ್ರಿಯರೇ, ಆತನು ಸಮಸ್ತ ರೋಗಗಳನ್ನು ವಾಸಿ ಮಾಡುವ ಒಡೆಯನು, ರಕ್ಷಕನು ಆಗಿದ್ದಾನೆ. ಆದ್ದರಿಂದ ನಮಗೆ ಆತನು ಸಂಪೂರ್ಣವಾದ ಬಲವಾಗಿರುತ್ತಾನೆ. ಆದ್ದರಿಂದ ಆತನು ನಮಗೆ ಪವಿತ್ರಾತ್ಮನ ಪವಿತ್ರಾತ್ಮನನ್ನು ಆತನು ಕೊಟ್ಟಿದ್ದಾನೆ. ನಾವು ಪವಿತ್ರಾತ್ಮನ ಮೂಲಕವಾಗಿ ನಾವು ಧೈರ್ಯವಾಗಿ ಈ ಲೋಕದಲ್ಲಿ ಆತನ ಒಡೆಯತ್ವವನ್ನು ಮತ್ತು ಆತನ ರಕ್ಷಣೆಯನ್ನು ಅನುಭವ ಮಾಡಿಕೊಂಡು ಆತನೊಂದಿಗೆ ಪ್ರತಿದಿನದ ಜೀವಿತದಲ್ಲಿ ನಾವು ಆತನ ಅನ್ಯೋನ್ಯತೆಯಲ್ಲಿ ಜೀವಿಸುವ ಹಾಗೆ ದೇವರು ತನ್ನ ಸಹಾಯವನ್ನು ಮಾಡಲಿ. ಆತನ ವಾಕ್ಯವು, ಆತನೊಂದಿಗೆ ಮಾಡುವಂಥ ಪ್ರಾರ್ಥನೆಯು ಮತ್ತು ಆತನೊಂದಿಗೆ ನಾವು ಜೀವಿಸುವ ಅನ್ಯೋನ್ಯ ಜೀವಿತವು ನಮ್ಮನ್ನು ಎಲ್ಲ ಸಮಯದಲ್ಲಿ ನಾವು ಆತನೊಂದಿಗೆ ಜೀವಿಸುವಂತೆಯೂ, ಆತನ ಜೀವದಲ್ಲಿಯೂ ಆತನ ಬಲದಲ್ಲಿಯೂ ಜೀವಿಸುವಂತೆಯೂ, ಆತನ ಸೇವೆಯನ್ನು ಮಾಡುವಂತೆಯೂ ಕರ್ತನು ತನ್ನ ಸಹಾಯವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಡಲಿ. ಆಮೆನ್. ನಾವು ಮುಕ್ತಾಯದ ಸಂಗೀತವಾಗಿ 222ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. 222ನೆಯ ಸಂಗೀತ. ಕ್ರಿಸ್ತೇಸು ನನ್ನ ಹೃದಯವನ್ನು ನೀ ಗೆದ್ದುಕೊಂಡು ತಿದ್ದು.
ಮೊದಲನೆಯ ಮತ್ತು ಎರಡನೆಯ ಚರಣಗಳನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕರ್ತನೇ, ಪರಲೋಕದ ನಮ್ಮ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ಈ ಉದಯದವರೆಗೆ ನಮ್ಮನ್ನು ಸುರಕ್ಷಿತವಾಗಿ ಕಾಯುತ್ತಾ ಬಂದಿದ್ದಿ. ಈ ಹೊತ್ತು ನಿನ್ನ ಬಲಶಾಂತಿಯಿಂದ ನಮ್ಮನ್ನು ಕಾಪಾಡಿ, ಈ ದಿನ ನಾವು ಯಾವ ಪಾಪದಲ್ಲಿಯೂ ಬೀಳದೆ, ಯಾವ ಅಪಾಯಕ್ಕೂ ಸಿಕ್ಕದೆ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಿನ್ನಿಂದ ನಡೆಸಿಕೊಂಡವರಾಗಿ ಯಾವಾಗಲೂ ನಿನ್ನ ದೃಷ್ಟಿಗೆ ಒಳ್ಳೆಯದಾಗಿರುವಂತೆ ಮಾಡುವಂತೆ ದಯಪಾಲಿಸು. ಈ ವಾರದಲ್ಲಿ ಈ ದಿನ ಮೊದಲುಗೊಂಡು ಮುಂದಿನ ಎಲ್ಲ ದಿನಗಳಲ್ಲಿ ನೀನೇ ನಮ್ಮ ರಕ್ಷಕನೂ ಒಡೆಯನು, ನಮ್ಮ ಕುರುಬನೂ ಆಗಿದ್ದುಕೊಂಡು ನಡೆಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪುನರುತ್ಥಾನನಾದಂಥ ಜೀವಂತನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಮ್ಮ ದಿನನಿತ್ಯದ ಜೀವನದಲ್ಲಿ ಕ್ರಿಸ್ತನ ಪುನರುತ್ಥಾನದ ಜೀವದಿಂದಲೂ ಶಕ್ತಿಯಿಂದಲೂ ತುಂಬಿಸಲಿ. ಆತನ ಪವಿತ್ರಾತ್ಮನ ಬಲವು ನಮ್ಮೆಲ್ಲರ ಸಂಗಡ ಈಗಲೂ ಸದಾಕಾಲವೂ ಇರಲಿ.